ಈ ಟೀಮ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಹೂ ಆರ್ ವಿ? ವಿ ಆರ್ ಆರ್ ಸಿ ಬಿ. ವಿ ಪ್ಲೇ ಬಾಲ್. ನಮ್ದು ಸ್ಟ್ರಾಟಜಿನೇ ಬೇರೆ. ಈ ಸಲ ನಾವು ಏನು ಮಾಡಿದ್ವಿ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಇದ್ದಿದ್ದನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿದ್ವಿ. ಸೊ ಈ ಸೀಸನ್ ಹೆಂಗೂ ನಾವು ಕಪ್ ಗೆಲ್ಲಲ್ಲ. ಸೊ ನೆಕ್ಸ್ಟ್ ಸೀಸನ್ ಏನು ಮಾಡ್ತೀವಿ ನಾವು ಅಂದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದಿದ್ದನ್ನ ತೆಗಿತೀವಿ, ರಾಯಲ್ ಚಾಲೆಂಜರ್ಸ್ ಬೆಂದ ಕಾಳೂರು ಮಾಡ್ತೀವಿ. ನಂಗೆ ಗೊತ್ತು ನೀವು ನೆಕ್ಸ್ಟ್ ಏನು ಕೇಳ್ತಿದ್ದೀರಾ ಅಂತ. ಸೊ ನೆಕ್ಸ್ಟ್ ಸೀಸನ್ ಕಪ್ ಗೆಲ್ಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ತಿದ್ದೀರಲ್ವಾ? ತಲೆ ಕೆಡಿಸ್ಕೋಬೇಡಿ. ಬೆಂಗಳೂರಿನ ಇನ್ನೂ 10 ಹಳೆಯ ಹೆಸರುಗಳನ್ನು ನಾವಾಗಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಒಂದೊಂದು ಸೀಸನ್ ಕಪ್ ಗೆಲ್ಲಿಲ್ಲ ಅಂದರೆ ಹೆಸರು ಚೇಂಜ್, ಜರ್ಸಿ ಚೇಂಜ್. ಆದರೆ ಒಂದು ಮಾತ್ರ ಕಾನ್ಸ್ಟೆಂಟ್ ಏನಂದರೆ, ವಿರಾಟ್ ಕೊಹ್ಲಿ ಅವ್ರನ್ನ ಕರೆಸ್ತೀವಿ, ಇದು ಹೊಸ ಅಧ್ಯಾಯ ಅಂತ ಹೇಳಿಸ್ತೀವಿ. ಪ್ರತಿ ಸೀಸನ್ನು ಅವ್ರು ರಿಟೈರ್ಡ್ ಆದರೂ ಅಷ್ಟೇ, ಅವ್ರನ್ನ ಕರೆಸ್ತೀವಿ, ಇದು ಹೊಸ ಅಧ್ಯಾಯ ಅಂತ ಹೇಳಿಸ್ತೀವಿ. ಆಮೇಲೆ ಈ ಟೀಮ್ ಹೆಸರು ಚೇಂಜ್ ಮಾಡ್ಬೇಕಾದ್ರೆ ಅದೇ ಸೇಮ್ ಕಾನ್ಸೆಪ್ಟು. ರಿಷಬ್ ಶೆಟ್ಟಿ ಇರೋದು 3 ಕೋಣ ಇರುತ್ತೆ, 2 ಕೋಣ ಇಟ್ಕೋತಾರೆ, 1 ಕೋಣ ಕಳಿಸ್ತಾರೆ. ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಶಿವಣ್ಣನ 3 ಲಾಂಗ್ ಇರುತ್ತೆ, 2 ಲಾಂಗ್ ನಮ್ಮ ಮೇಲೆ ಸಿಗ್ತಾರೆ. ಇಂಥ ಡಬ್ಬಾ ಟೀಮ್ ಸೆಲೆಕ್ಟ್ ಮಾಡಿದ್ದಕ್ಕೆ 1 ಲಾಂಗ್ ಇಟ್ಕೊಂಡು ಅವ್ರು ಲಾಂಗ್ ದಿಸ್ ಲಾಂಗ್ ಅಂತ ಕೇಳ್ತಾರೆ. ಅವಾಗ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಸೇಮ್ ಈಗ ಹೆಂಗೆ ನಮ್ಮ ಟೀಮಲ್ಲಿ ಇಂಬ್ಯಾಲೆನ್ಸ್ ಕಾನ್ಸ್ಟೆಂಟ್, ಹಂಗೆ ಅರ್ಥ ಆಯ್ತಾ ಅನ್ನೋದು ಕಾನ್ಸ್ಟೆಂಟ್. ಅರ್ಥ ಆಯ್ತಾ?